ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ರಕ್ತದ ಉತ್ಪಾದನೆ ನಮ್ಮ ದೇಹದಲ್ಲಿ ಎಲ್ಲಿ ಆಗ್ತದೆ, ಅದರ ಫ್ಯಾಕ್ಟ್ರಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವೆಲ್ಲರೂ ತಾಯಿಯ ಗರ್ಭಾವಸ್ಥೆಯಿಂದ ಹೆರಿಗೆ ಆದ ನಂತರ ಇಷ್ಟು ದೊಡ್ಡವರಾಗಿ ಆರೋಗ್ಯವಾಗಿದ್ದೀವಪ್ಪ ಅಂದರೆ ಇದಕ್ಕೆ ಮೂಲ ಕಾರಣ ನಮ್ಮ ದೇಹದಲ್ಲಿ ಹರಿತಕ್ಕಂಥ ರಕ್ತ. ಇಂಥ ಒಂದು ರಕ್ತ ಏನಾಗ್ತತಿ, ಭ್ರೂಣದಿಂದ ಹಿಡಿದು ಇಲ್ಲಿವರೆಗೂ 3 ಫೇಸಲ್ಲಿ ಉತ್ಪತ್ತಿ ಆಗ್ತತಿ. ಒಂದನೇ ಫೇಸ್ ಏನಪ್ಪ ಅಂತಂದ್ರೆ ಯೋಗ್ಸ್ಯಾಕ್ ಫೇಸ್ ಅಂತೇಳಿ. ಈ ಯೋಗ್ಸ್ಯಾಕ್ ಫೇಸ್ ಏನು ಮಾಡ್ತೈತಿ, ತಾಯಿ ಗರ್ಭಿಣಿ ಇದ್ದಾಗ ಭ್ರೂಣ ಏನಿರುತ್ತಲ್ಲ, ಆ ಭ್ರೂಣದಲ್ಲಿ ಯೋಗ್ಸ್ಯಾಕ್ ರಕ್ತದ ಉತ್ಪಾದನೆ ನಡೀತಾ ಇರ್ತದೆ. ಆ 3 ತಿಂಗಳ ನಂತರ ಏನಾಗ್ತತಿ, ಯೋಗ್ಸ್ಯಾಕ್ ಫೇಸ್ ತನ್ನ ಜವಾಬ್ದಾರಿಯನ್ನು, ಯೋಗ್ಸ್ಯಾಕ್ ಅಂದ್ರೆ ತಮಗೆಲ್ಲ ಕನ್ನಡದಲ್ಲಿ ಹೇಳ್ಬೇಕಂತಪ್ಪ ಲೋಳೆ ಚೀಲ, ಹಳದಿ ಚೀಲ ಅಂತ ಕರೀತಾರೆ, ಅದು ರಕ್ತದ ಉತ್ಪಾದನೆಯನ್ನು ಮಾಡ್ತಾ 3 ತಿಂಗಳ ನಂತರ ಏನಾಗ್ತೈತೆ, ತದನಂತರ ಏನು ಬರ್ತೈತಿ, ಈ ಹೆಪ್ಯಾಟಿಕ್ ಫೇಸ್ ಅಂತ ಬರ್ತೈತಿ. ಹೆಪ್ಯಾಟಿಕ್ ಫೇಸ್ ಅಂತಂದ್ರೆ ಲಿವರ್ ಮತ್ತು ಸ್ಪ್ಲೀನ್ ಅಂತ ಇರ್ತವೆ. ಅವು 3 ತಿಂಗಳಿಂದ ಹಿಡಿದು 9 ತಿಂಗಳ ಹೆರಿಗೆ ಆಗೋ ತನೂ ಸಹಿತ ಈ ಯಕೃತ್ತು ಮತ್ತು ಗುಲ್ಮ, ಲಿವರ್ ಮತ್ತು ಸ್ಪ್ಲೀನ್ ಅಂತ ಏನು ಕರಿತೀವಲ್ಲ, ಅವು ಈ ರಕ್ತದ ಉತ್ಪಾದನೆಯ ಜವಾಬ್ದಾರಿ ಅಂತ ತಗೊಳ್ತದೆ. ಈ ಹೆರಿಗೆ ಆದ ನಂತರ ಏನಾಗ್ತೈತಿ, 1 ವಾರ ಅಥವಾ 2ನೇ ವಾರದಲ್ಲೇ ಈ ಹೆಪ್ಯಾಟಿಕ್ ಫೇಸ್, ಲಿವರ್ ಮತ್ತು ಸ್ಪ್ಲೀನ್ ಏನು ರಕ್ತ ಉತ್ಪಾದನೆ ಮಾಡ್ತಾಯಿದ್ವು ಅದರ ಜವಾಬ್ದಾರಿಯನ್ನು ಬೋನ್ ಮ್ಯಾರೋ, ಅಸ್ಥಿಮಜ್ಜೆ ತೊಗೊಳ್ತದೆ. ನಮ್ಮ ದೇಹದಲ್ಲಿ ಲಾಂಗ್ ಬೋನ್ಸ್, ಫ್ಲ್ಯಾಟ್ ಬೋನ್ಸ್ ಅಂತ ಇರ್ತವೆ. ಈ ಎಲ್ಲ ಎಲುಬುಗಳಲ್ಲಿ ಅಸ್ಥಿಮಜ್ಜೆ ಇರುವ ಕಾರಣ ಆ ಅಸ್ಥಿಮಜ್ಜೆ ಸಹಿತ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್, ಇವೇನು ರಕ್ತ ಕಣಗಳದಾವಲ್ಲ, ಇವೆಲ್ಲವುಗಳನ್ನು ಉತ್ಪಾದನೆ ಮಾಡಿ ನಮ್ಮ ದೇಹದಲ್ಲಿ ಸುರಕ್ಷಿತವಾದ ರಕ್ತವನ್ನು ಹರಿಲಿಕ್ಕೆ ಕಾರಣೀಕರ್ತರಾಗ್ತದೆ. ಹೀಗಾಗಿ ಇಂಥ ಒಂದು ಬೋನ್ ಮ್ಯಾರೋ, ಅಸ್ಥಿಮಜ್ಜೆಯನ್ನು ನಾವೆಲ್ಲರೂ ಜೋಪಾನವಾಗಿ ಯಾವುದೇ ಕಾಯಿಲೆ ಬರಲಾರ್ದಂಗೆ ದೈಹಿಕವಾಗಿ ಪೌಷ್ಟಿಕ ಆಹಾರದೊಂದಿಗೆ ನಾವೆಲ್ಲರೂ ಅದನ್ನು ಉತ್ತಮವಾಗಿಡೋಣ ಅಂತ ಹೇಳ್ತಾ ಈ ಮೂಲಕ ರಕ್ತ ಉತ್ಪಾದನೆ ಹೇಗಾಗತ್ತೆ ಅನ್ನೋ ತಮ್ಮ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ.